ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ನನ್ನ ಹೆಸರು ದಿವ್ಯ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಅದರ್ ವಿಡಿಯೋಸ್ನ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನನಗೊಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನೈಟಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆಯಿಂದ ಏನು ವಿಡಿಯೋಸ್ ಏನು ಮಾಡ್ಕೊಂಡಿಲ್ಲ. ಇವಾಗ ನೈಟು ಅಡುಗೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವ್ರೇಟ್ ಅಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ತುಂಬಾನೇ ಈಸಿಯಾಗಿ ಮಾಡ್ಕೊಬೋದು ಮತ್ತೆ ತುಂಬಾ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮತ್ತೆ ತುಂಬಾ ಮನೇಲಿ ಇರೋ ದಲ್ಲಿ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಳೋ ತರದ ರೆಸಿಪಿನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬ್ಯಾಚುಲರ್ಸ್ಗೂ ಕೂಡ ತುಂಬಾನೇ ಈಸಿಯಾಗಿ ಮಾಡ್ಕೊಬೋದು. ಒಂಥರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಈ ಹುಳಿ ಇಷ್ಟಪಡೋರು, ಕೆಲವ್ರಿಗೆ ತುಂಬಾ ಹುಳಿ ಹುಳಿ ತರದಿದ್ರೆ ಇಷ್ಟಪಡ್ತಾರಲ್ವಾ, ಸೊ ಅದಕ್ಕೋಸ್ಕರ ಕ್ವಿಕ್ ಆಗಿ ಮಾಡ್ಕೊಬೋದು. ನಾನು ಯಾವ ತರ ಮಾಡ್ತೀನಿ ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ಫಸ್ಟ್ ನಾನು ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು ಮೀಡಿಯಂ ಸೈಜ್ ಆನಿಯನ್ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವನ್ನ ತಗೊಂಡಿದ್ದೀನಿ. ಶುಂಠಿ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ನಾನು ಹಾಕಿಲ್ಲ. ನೀವು ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ಇದು ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಶೇಂಗಾ ಬೀಜನ ತಗೊಂಡಿದ್ದೀನಿ. ಇದಿಷ್ಟೇನೆ. ಇದು ಫಸ್ಟು ನಾವು ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಇದಿಷ್ಟನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಸ್ವಲ್ಪ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್ ಮತ್ತೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಗ್ಗರಣೆಗೆ ನೀವು ಬೇಕಂದ್ರೆ ಸಾಸಿವೆನೂ ಕೂಡ ಆ್ಯಡ್ ಮಾಡ್ಕೊಬೋದು, ಬೇಡ ಅಂದ್ರೆ ಬರೀ ಇದೆರಡನ್ನೇ ಹಾಕಿ ಇದು ಮಾಡ್ಕೊಬೋದು. ಮತ್ತೆ ಮಧ್ಯದಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಇದು ಮೇಯ್ನ್ ಆಗಿರುತ್ತೆ ಈ ಒಂದು ಅಡುಗೆಗೆ. ಇದಿಷ್ಟು ನಾನು ಇವಾಗ ರೆಡಿ ಮಾಡಿಕೊಂಡು ಸಿಗ್ತೀನಿ. ಇವಾಗ ನಾನು ಮಸಾಲಾನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಏನು ಆನಿಯನ್ ಏನಿದೆ ಆನಿಯನ್ ಎಲ್ಲವನ್ನು ಹಾಕ್ಕೊಂಡು ನಾನು ಇವಾಗ ನೀಟಾಗಿ ಸ್ವಲ್ಪ ನುಣ್ಣಗೆ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಸಾಲಾನ ನಾನು ಒಂದು 2 ಸ್ಪೂನಷ್ಟು, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಖಾರದ ಪುಡಿನ ನೀವು ಹಾಕ್ಕೊಬೋದು. 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೆಳ್ಳುಳ್ಳಿ ಸ್ವಲ್ಪ ಫ್ಲೇವರ್ ಇಷ್ಟ ಆಯಿತು ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿನ ಹಾಕ್ಕೊಬೋದು, ಇಲ್ಲ ಅಂದರೆ ಬೇಡ ಸಾಕು ಅನ್ನೋದಿದ್ದರೆ ನೀವು ಒಂದು ಸ್ವಲ್ಪನ ಹಾಕ್ಕೊಬೋದು. ಇಲ್ಲಿ ನಾನು ಒಂದು ಇಬ್ಬರಿಗಷ್ಟೇ ನಾನು ಮಾಡ್ತಾ ಇರೋದು. ನೀವು ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನ ತೊಗೊಳ್ಳಿ, ಆವಾಗ ನೀಟಾಗಿ ಸಾಕಾಗುತ್ತೆ. ಸೊ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಅದು ಚಟಪಟ ಆದಮೇಲೆ ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರಿಬೇವನು ಕೂಡ ಒಂದು 2 ಸೆಕೆಂಡ್ ಆದಮೇಲೆ ನಾನು ಏನು ಮಸಾಲಾನ ರುಬ್ಬಿಟ್ಕೊಂಡಿದ್ನಲ್ವ, ಸೊ ಅದನ್ನು ಹಾಕಿ ಚೆನ್ನಾಗಿ ಅದಾದಮೇಲೆ ನಾನು ಹುಣಸೆ ಹುಳಿನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಹುಣಸೆ ಹುಳಿ ತೊಗೊಂಡಿದ್ನಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ನೀವು ಈ ಥರ ಇದಕ್ಕೆ ಅಕ್ಕಿನ ಹಾಕಿ ಪಲಾವ್ ಥರನೂ ನೀವು ಮಾಡ್ಕೊಬೋದು. ಅಲ್ಲ ಬೇಡ ನನಗೆ ಗೊಜ್ಜು ಥರ ಸ್ವಲ್ಪ ಗ್ರೇವಿ ಥರ ಇದ್ದರೆ ನಾನು ಆಮೇಲೆ ಏನಾದರೂ ಮಾಡಿಕೊಂಡು ತಿಂತೀನಿ, ಸ್ವಲ್ಪ ಅನ್ನಕ್ಕೆ ಕಲಿಸ್ಕೊಂಡು ತಿಂತೀನಿ ಅನ್ನೋ ಥರ ಇದ್ರೂ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದು ಎಣ್ಣೆ ಬಿಟ್ಕೊಳ್ಳೋವರೆಗೆ ಕುದಿಸಿ ನಾವು ಸ್ಟೋರ್ ಮಾಡಿ ಕೂಡ ನಾವು ಎತ್ತಿಟ್ಕೊಬೋದು. ಆವಾಗ ಬಿಸಿ ಅನ್ನ ಮಾಡಿದವಾಗ ಒಂದು ಸ್ವಲ್ಪ ಇದನ್ನು ಹಾಕ್ಕೊಂಡು ಗೊಜ್ಜನ್ನ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಈ ಜ್ವರ ಬಂದಿರೋರಿಗೆ, ಬಾಯಿ ಕೆಟ್ಟೋಗಿರುತ್ತೆ ನೋಡಿ, ಅಂಥವ್ರಿಗಂತೂ ಸಖತ್ ಇಷ್ಟ ಆಗುತ್ತೆ ನಿಜವಾಗ್ಲೂ. ಇಲ್ಲಿ ನಾನು 1.5 ಕಪ್ಪಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ. ನಾರ್ಮಲಾಗಿ ಒಂದು 3 ಕಪ್ ಆಗುವಷ್ಟು ಅಕ್ಕಿನ ಹಾಕ್ಕೊತೀನಿ. ಒಂದು ಸ್ವಲ್ಪ ನೀರನ್ನ ಕಡಿಮೆ 1.5 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಒಂದು 3 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೊಬೋದು. ಇಲ್ಲಿ ನಾನು ನಾರ್ಮಲ್ ರಾ ರೈಸ್ನ ತೊಗೊಂಡಿದ್ದೀನಿ. ಯಾವುದೇ ರೈಸ್ ಅಂದರೆ ಬಾಸುಮತಿ ರೈಸಲ್ಲಿ ಏನು ಅಷ್ಟೊಂದು ಚೆನ್ನಾಗಾಗಲ್ಲ ಇದು. ನಾರ್ಮಲ್ ನಾವು ಅನ್ನ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ರೈಸಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಕುದಿಸ್ಕೊಂಡು ನೀರು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಕುದ್ಮೇಲೆ ಎಷ್ಟು ಬೇಕಷ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಆಮೇಲೆ ನೋಡಿ ನಿಮಗೆ ಖಾರ ಏನಾದರೂ ಬೇಕು ಅಂತಂದರೆ ನೀವು ಸ್ವಲ್ಪ ಖಾರದ ಪುಡಿನೂ ಕೂಡ ನೀವು ಈ ಟೈಮಲ್ಲಿ ಹಾಕ್ಕೊಂಡು ಕುದ್ಮೇಲೆ ವಿಜಿಲ್ನ ಹಾಕಿದ್ರೆ ಒಂದು 2ರಿಂದ 3 ವಿಜಿಲ್ ಕೂಗಿಸಿದ್ರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕಡಲೆಬೀಜ ಚಟ್ನಿ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದು ಸಲ ನಿಜವಾಗ್ಲೂ ಟ್ರೈ ಮಾಡಲೇಬೇಕು. ನನಗಂತೂ ಸಖತ್ ಇಷ್ಟ. ಈ ಪ್ರೆಗ್ನೆಂಟ್ಗಳ ಥರ ಅಂಥವ್ರಿಗೆ ಹುಳಿ ಹುಳಿ ಥರದ್ದು ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತಲ್ಲ, ಅಂಥವ್ರು ಇದು ಮಾಡ್ಕೊಂಡು ತಿನ್ನಲೇಬೇಕು.
ಇದನ್ನ ಇವಾಗ ಕಡಲೆ ಬೀಜ ಚಟ್ನಿನ ನಾನು ರುಬ್ತಾ ಇದ್ದೀನಿ. ಕಡಲೆ ಬೀಜನ ಇದಕ್ಕೆ ಹುರ್ಕೊಬಾರ್ದು. ಜಸ್ಟ್ ಕಡಲೆ ಬೀಜ, ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನನ್ನ ಫಸ್ಟ್ ಮಂತಿಂದ 3rd ಮಂತ್ ತನಕ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಏನಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಎಷ್ಟು ಗೊತ್ತು, ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಥಿಂಕ್ ನಿಮಗೂ ಯೂಸ್ ಆಗ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟ್ ಮಂತಲ್ಲಿ ಇಲ್ಲೇನು ನಮಗೆ ಅಷ್ಟೊಂದು ಡೀಟೇಲ್ಸ್ ಆಗೇನು ಕೊಡೋದಿಲ್ಲ. 3rd ಮಂತು ಮತ್ತು 5th ಮಂತು ಈ ಥರ ಮೇನ್ ಏನಿದೆ ಆ ರಿಪೋರ್ಟ್ಗಳಲ್ಲಿ ನಮಗೆ ತುಂಬ ಡೀಟೇಲ್ ಆಗಿ ನಮಗೆ ರಿಪೋರ್ಟು ಸಿಗುತ್ತೆ. ಫಸ್ಟ್ ಮಂತ್ ಸ್ಕ್ಯಾನಿಂಗಲ್ಲಿ ಬೇಬಿ ಈ ಥರ ಇತ್ತು. ಒಂದು ಚಿಕ್ಕದೊಂದು ಸಣ್ಣ ದ್ರಾಕ್ಷಿ ಬರುತ್ತೆ ನೋಡಿ, ಆ ಥರ ಇತ್ತು. ಫಸ್ಟ್ ಮಂತಲ್ಲಿ ನನ್ನ ಬೇಬಿ ಹಾರ್ಟ್ ಬಿಟ್ಟು 130 ಇತ್ತು. ಸೆಕೆಂಡ್ ಮಂತಲ್ಲಿ ಅವರು ಮೆನ್ಷನ್ ಮಾಡಿಲ್ಲ, ಇದರಲ್ಲಿ ಬರೀ ಸ್ಕ್ಯಾನಿಂಗ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಥರ ಇತ್ತು. ಸೆಕೆಂಡ್ ಮಂತಲ್ಲಿ ಈ ಥರ ಚೇಂಜ್ ಆಗಿತ್ತು ಸ್ವಲ್ಪ. ಬಟ್ ನನಗೇನಾಗಿತ್ತು ಅಂತಂದರೆ, ನಾನು ಕನ್ಸೀವ್ ಆಗೋಕ್ಕಿಂತ ಮುಂಚೆ ನಾನು 54 kg ಇದ್ದೆ. ಕನ್ಸೀವ್ ಆಗ್ತಾ ಇದ್ದೀನಿ ಅನ್ನುವಾಗ ನಾನು ಒಂದು 4 kg ನಾನು ವೆಯ್ಟ್ ಲಾಸ್ ಆದೆ. ಅಂದರೆ ಏನಕ್ಕೆ ಅಂತ ಗೊತ್ತಿಲ್ಲ ರೀಸನ್ನು. ಬಟ್ ನಮ್ಮಮ್ಮ ಅಂತಂದರು, ಕೆಲವೊಬ್ಬರು ಆ ಥರ ವೆಯ್ಟ್ ಲಾಸ್ ಆಗ್ತಾರೆ, ಫೇಸ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ 3rd ಮಂತು ಮತ್ತೆ ನಾವು ಹಾಸ್ಪಿಟಲ್ಗೆ ಹೋದಾಗ ಒಂದಷ್ಟು ಬ್ಲಡ್ ಎಲ್ಲ ಚೆಕಪ್ ಮಾಡೋಕ್ಕೆ ಅಂತ ಬರ್ಕೊಟ್ಟಿದ್ರು. ಸೊ ಎಲ್ಲ ಕೂಡ ನಾರ್ಮಲ್ಲೇ ಬಂದಿದೆ. ನಮ್ಮದು ಮೇಯ್ನಾಗಿ ಬ್ಲಡ್ಡು ಚೆನ್ನಾಗಿರಬೇಕು. ಅದಾದಮೇಲೆ ಯಾವುದೇ ಥರದ ಈ PCOD ಆಗಿರಲಿ, ಥೈರಾಯ್ಡ್ ಆಗಿರಲಿ, BP, ಶುಗರ್ ಆಗಿರಲಿ, ಇದೆಲ್ಲ ಒಂದು, ಆಮೇಲೆ HIV, ಇದೇ ಥರ ಸಾಕಷ್ಟು ಬ್ಲಡ್ ಚೆಕಪ್ಗಳನ್ನ ಮಾಡಿಸ್ತಾರೆ. ಬಟ್ ನಂದು ಎಲ್ಲದೂ ಕೂಡ ನಾರ್ಮಲ್ ಆಗಿ ಬಂದಿದೆ. ಅದ್ರದ್ದೇನು ನಂದು ಪ್ರಾಬ್ಲಮ್ ಇರಲಿಲ್ಲ. ಅದಾದಮೇಲೆ 3rd ಮಂತ್ದು NT ಸ್ಕ್ಯಾನ್ನ ಮಾಡಿಸಿದಾಗ ಅದರಲ್ಲಿ ನನ್ನ ಬೇಬಿ ಹಾರ್ಟ್ ಬೀಟ್ ಬಂದು 171 ಇತ್ತು. ಜಾಸ್ತಿನೇ ಇತ್ತು. NT ಸ್ಕ್ಯಾನ್ ಏನಕ್ಕೆ ಮಾಡಿಸ್ಬೇಕು ಅಂತಂದರೆ, ಮೇಯ್ನಾಗಿ ಇದರಲ್ಲಿ ನಮಗೆ ಬೇಬಿದು ಡೀಟೇಲ್ಸ್ ಏನಿದೆ ಅದು ನೀಟಾಗಿ ನಮಗೆ ಗೊತ್ತಾಗುತ್ತೆ. ಇನ್ನು 2 ಮಂತಲ್ಲೇ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಮೇಯ್ನ್ 3rd ಮಂತ್ ಸ್ಕ್ಯಾನಿಂಗು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಾದ್ರೂ ಅಷ್ಟೇ, ಗೌರ್ಮೆಂಟ್ ಕಡೆಯಲ್ಲಿ ಫಸ್ಟ್ 2 ಮಂತ್ ಏನು ಅವರು ಸ್ಕ್ಯಾನಿಂಗ್ ಎಲ್ಲ ಏನು ಬರ್ಕೊಡೋದಿಲ್ಲ. 3rd ಮಂತ್ ಮಾತ್ರ ಮೇಯ್ನಾಗಿ ಎಲ್ಲ ಕಡೆಯೂ 3rd ಮಂತ್ NT ಸ್ಕ್ಯಾನ್ ಕಂಪಲ್ಸರಿ ಇರುತ್ತೆ. ಇದರಲ್ಲಿ ನನ್ನ ರಿಪೋರ್ಟ್ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದರಲ್ಲಿ ಮೇಯ್ನಾಗಿ ನಾನು ತಿಳ್ಕೊಂಡಿರೋದೇನು ಅನ್ನೋದು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇದು 11 ವೀಕಿಂದ 13 ವೀಕ್ ಒಳಗಡೆ ನಾವು ಇದನ್ನು ಮಾಡಿಸ್ಬೇಕಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, 3rd ಮಂತ್ಗೆ ಡೈರೆಕ್ಟ್ ಫಸ್ಟ್ ಸ್ಕ್ಯಾನಿಂಗ್ ಹೋಗ್ತಾರೆ. ಅದು ಗೊತ್ತಿರುತ್ತೋ ಗೊತ್ತಿರಲ್ವೋ ಅದು ನನಗೆ ಗೊತ್ತಿಲ್ಲ. ಕೆಲವೊಬ್ರು ಹಂಗೆ ಮಾಡ್ತಾರೆ. ಸೊ ಆ ಥರ ಮಾಡಬಾರ್ದು. ಬೇಗ ನಾವು ಈ ವೀಕ್ ಒಳಗಡೆ ನಾವು ಈ NT ಸ್ಕ್ಯಾನ್ನ ಮಾಡಿಸಿದಾಗ ರಿಪೋರ್ಟು ನಮಗೆ ನೀಟಾಗಿ ಕ್ಲಾರಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ನನ್ನ ಬೇಬಿ ಹಾರ್ಟ್ ಬಿಟ್ಟು 171 ಇತ್ತು. ಅದಾದಮೇಲೆ ಇದರಲ್ಲಿ ನಮಗೆ ಮೇಯ್ನಾಗಿ NT ಸ್ಕ್ಯಾನಿಂಗಿಂದ ಪಾಪುದು ಡೆವಲಪ್ಮೆಂಟ್ ಯಾವ ಥರ ಇದೆ ಅದರಲ್ಲಿ NT ಸ್ಕ್ಯಾನಿಂಗಲ್ಲಿ ಫಸ್ಟು ನಮಗೆ ಬೇಬಿದು ಬ್ರೈನ್ ನಾರ್ಮಲ್ ಆಗಿದೆಯಾ, ಸ್ವಲ್ಪ ಏನಾದ್ರೂ ಅದರಲ್ಲಿ ವೇರಿಯೇಷನ್ ಇದ್ದರೆ, ಅದರಲ್ಲಿ ಪ್ರಾಬ್ಲಮ್ ಇದ್ದರೆ ನಮಗೆ ಗೊತ್ತಾಗುತ್ತೆ NT ಸ್ಕ್ಯಾನಲ್ಲಿ. ಮತ್ತು ಅದರ ಲೆಂತ್ ಎಷ್ಟಿದೆ, ಮತ್ತು ಅದರ ಬೋನದು ಲೆಂತ್ ಎಷ್ಟಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಮತ್ತು 6 ಮಂತಿಂದ 7 ಮಂತ್ ಅಲ್ಲಿ ನಮಗೆ ಸ್ವಲ್ಪ BP, ಶುಗರ್ ಈ ಥರದ್ದು ಬರೋದು ಕಾಮನ್ ಆಗಿರುತ್ತೆ. ಸೊ ಅದು ಕೂಡ ನಮಗೆ NT ಸ್ಕ್ಯಾನಲ್ಲಿ ನಾವು ತಿಳ್ಕೊಬೋದು. ಅದಾದಮೇಲೆ ಬೇಬಿದು ಅಂದರೆ ನಮ್ಮ ಗರ್ಭಕೋಶದ ಒಳಗಡೆ ನೀರು ಚೆನ್ನಾಗಿ ಇದೆಯಾ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಮತ್ತು ಅದರಿಂದ ಇದು ಏನಪ್ಪ ಪ್ಲೆಸೆಂಟ್ ಅದು ಪೊಸಿಷನ್ ಯಾವ ಥರ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕೆಲವೊಬ್ರು ಅಂತಾರೆ ಪ್ಲೆಸೆಂಟಾ ಈ ಥರ ಇದ್ದರೆ ಲೆಫ್ಟಲ್ಲಿ ರೈಟಲ್ಲಿ ಗಂಡು ಪಾಪ ಹೋಗುತ್ತೆ, ಹೆಣ್ಣು ಪಾಪ ಹೋಗುತ್ತೆ ಅಂತ. ಮತ್ತು ಹಾರ್ಟ್ ಬೀಟು ಕೂಡ ಅಷ್ಟೇ, ಜಾಸ್ತಿ ಇದ್ದರೆ ಗಂಡು ಪಾಪು, ಸ್ವಲ್ಪ 130, 150 ಈ ಥರ ಇದೆ ಬೇಬಿ ಗರ್ಲ್ ಆಗುತ್ತೆ ಅಂತಾರೆ. ಬಟ್ ನನಗೆ ಅದು ಗೊತ್ತಿಲ್ಲ.
ಯಾವುದಾದ್ರೂ ಓಕೆ, ಹೆಲ್ತಿಯಾಗಿ ಇದ್ದರೆ ಓಕೆ. ಮತ್ತು ಅದರಿಂದ ಮತ್ತು ನಮಗೆ ನಮ್ಮ ಗರ್ಭಕೋಶ ನೀಟಾಗಿ ಕವರ್ ಆಗಿದೆಯಾ ಅನ್ನೋದು ಕೂಡ ನಮಗೆ ಎಂಟಿ ಸ್ಕ್ಯಾನಲ್ಲಿ ತುಂಬಾ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಸರ್ವೈಕಲ್ ಲೆಂತ್, ನಮ್ಮ ಗರ್ಭಕೋಶದಿಂದ ಆಚೆ ಒಂದು ಬೇಬಿ ಬರೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಪೈಪ್ ಥರ ಇರುತ್ತೆ. ಸೊ ಅದು ನೀಟಾಗಿ ಕವರ್ ಆಗಿದೆಯಾ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಅದು ಕೂಡ ಮೇಯ್ನಾಗಿ ನಾವು ತಿಳ್ಕೊಬೇಕಾಗಿರೋದು. ಇದಿಷ್ಟೇ ಸಾಕು ಮೇಯ್ನಾಗಿ, ಇನ್ನೇನು ನಾವು ಇದರಲ್ಲಿ ತಿಳ್ಕೊಳ್ಳೋ ಅಂಥದ್ದೇನೂ ಇರಲ್ಲ. ಬಟ್ ಡಾಕ್ಟರ್ಗಳಿಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ನಮಗೆ ಒಂದಿಷ್ಟು ನಾಲೆಡ್ಜ್ ಅಂತ ಇರಬೇಕು ಅಂದರೆ ಒಂದಿಷ್ಟಿದ್ರೆ ಸಾಕಾಗಿರುತ್ತೆ. ಇದಿಷ್ಟು ನಾನು ಮೇಯ್ನಾಗಿ ತಿಳ್ಕೊಂಡಿರೋ ಥರದ್ದು. ಅದಾದಮೇಲೆ ನಮ್ಮ ಬೇಬಿದು ಕರಳು ಬಳ್ಳಿ ಇರುತ್ತೆ ನೋಡಿ, ಅದರಿಂದ ನೀಟಾಗಿ ನಮಗೆ ನಮ್ಮಿಂದ ಬೇಬಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆಯಾ ಇಲ್ವಾ, ಏನು ಎತ್ತ ನೀಟಾಗಿದೆಯಾ ಅನ್ನೋದನ್ನೆಲ್ಲ ನಮಗೆ ಈ ಎಂಟಿ ಸ್ಕ್ಯಾನಲ್ಲಿ ನಮಗೆ ಗೊತ್ತಾಗುತ್ತೆ. ಅದರಿಂದ ದಯವಿಟ್ಟು ಎಂಟಿ ಸ್ಕ್ಯಾನ್ನ ಯಾರು ಮಿಸ್ ಮಾಡ್ಕೊಳ್ಳಲ್ಲ ನಾರ್ಮಲಾಗಿ. ಬಟ್ ಕೆಲವೊಬ್ಬರು ಅವರು ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೇನೋ ಮಾಡ್ತಾರೋ ಗೊತ್ತಿಲ್ಲ, ಕೆಲವೊಬ್ಬರು ಈ ಥರ ಮಿಸ್ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಆ ಥರ ಮಾಡ್ಕೊಬೇಡಿ. ಇದರಿಂದ ನಿಮ್ಮ ಬೇಬಿದು ನೀಟಾಗಿ ಇನ್ಫಾರ್ಮೇಷನ್ ಅದು ಯಾವ ಥರ ಇದೆ, ಒಳಗಡೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಏನು. ಮತ್ತು 3rd ಮಂತಿಂದ ಬೇಬಿಗೆ ಕಿವಿ ಬರೋದು, ಮತ್ತು 3rd ಮಂತ್ ಸ್ಕ್ಯಾನಿಂಗಲ್ಲಿ ನಿಮ್ಮ ಹಸ್ಬೆಂಡ್ ಆಗಿರಲಿ, ಇಲ್ಲಾಂದರೆ ಯಾರನ್ನಾದರೂ ನಿಮ್ಮ ಜೊತೆ ಯಾರು ಬಂದಿರ್ತಾರೆ ಅವ್ರನ್ನ ಒಳಗಡೆ ಕರೆದು ಬೇಬಿದು ನೋಸ್ ಆಗಿರಲಿ, ನೋಸ್ ಇದೆಯಾ, ಮೌತ್ ಇದೆಯಾ, ಮತ್ತು ಕೈ ಕಾಲುಗಳು ಇದೆಯಾ, ಮತ್ತು ಕಿವಿ ಬರ್ತಾ ಇದೆಯಾ ಅಂತ ಎಲ್ಲನೂ ನಮಗೆ ತೋರಿಸ್ಕೊಡ್ತಾರೆ. 3rd ಮಂತಿಂದ ಆ್ಯಕ್ಚುಲಿ ಬೇಬಿ ಗ್ರೋತ್ ಆಗೋದು ಜಾಸ್ತಿ ಆಗುತ್ತೆ. 3rd ಮಂತಿಂದ ಕಿವಿಗಳಾಗಿ ಇದೆಲ್ಲ ಗ್ರೋತ್ ಬರ್ತಾ ಇರುತ್ತೆ. ಸೊ ಅದರಿಂದ ನಮಗೂ ಒಂದು ಅಂತಂದರೆ ಒಬ್ಬೊಬ್ರಿಗೂ ಒಂದೊಂದು ಥರ ಭಯ ಇರುತ್ತೆ. ಸೊ ಒಳಗಡೆ ಯಾವ ಥರ ಇದೆ ಬೇಬಿ ಅನ್ನೋದನ್ನೆಲ್ಲ ನಾವು ನೀಟಾಗಿ ತಿಳ್ಕೊಬೇಕು ಅಂತಂದರೆ ನಾವು ಕಂಪಲ್ಸರಿ ಎಂಟಿ ಸ್ಕ್ಯಾನಿಂಗ್ನ ಮಾಡಿಸ್ಬೇಕು. ಮತ್ತು 5th ಮಂತ್ಗೆ ಸ್ಕ್ಯಾನಿಂಗ್ ಮಾಡ್ತೀವಲ್ಲ, ಅದರಲ್ಲೂ ಕೂಡ ಅಷ್ಟೇ ನಮಗೆ ನೀಟಾಗಿ ಬೇಬಿ ಡೆವಲಪ್ಮೆಂಟ್ ಆಗಿರೋದು ನೀಟಾಗಿ ಗೊತ್ತಾಗುತ್ತೆ. ಅದರಲ್ಲಿ ಕೈ ಆಗಿರಲಿ, ಕಾಲಾಗಿರಲಿ, ಕಣ್ಣು, ಮೂಗು, ಬಾಯಿ ಇದೆಲ್ಲ ನೀಟಾಗಿ ನಮಗೆ ತೋರಿಸ್ತಾರೆ. ನಾನು ನೆಕ್ಸ್ಟು ಅದು ರಿಪೋರ್ಟ್ ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವ ಥರ ಇದೆ ಬೇಬಿ ಗ್ರೋತ್ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. 3rd ಮಂತ್ ಸ್ಕ್ಯಾನಿಂಗಲ್ಲಿ ಈ ಥರ ಇತ್ತು ಬೇಬಿ. ಬಟ್ 5th ಮಂತ್ ಸ್ಕ್ಯಾನಿಂಗಲ್ಲಿ ತುಂಬಾ ನೀಟಾಗಿ ಗೊತ್ತಾಗುತ್ತೆ. ಇದರಲ್ಲೇನೋ ಅಷ್ಟೊಂದಾಗಿ ಅಷ್ಟು ಗೊತ್ತಾಗೋದಿಲ್ಲ. 5th ಮಂತಲ್ಲಿ ಮಾತ್ರ ನೀಟಾಗಿ ಬೇಬಿ ಒಳಗಡೆ ನಮಗೆ ನೀಟಾಗಿ ಪಿಕ್ಚರ್ಸ್ ಸಿಗುತ್ತೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಾನು ಹೇಳಿದಂಥ ವಿಷಯಗಳು ನಿಮಗೆ ಅರ್ಥ ಆಗಿದ್ದರೆ, ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರ ಕೈಲಿ ಕೂಡ ನನ್ನನ್ನು ಸಪೋರ್ಟ್ ಮಾಡಿಸಿ. ನನಗೆ ಯಾವ ಥರ ಗೊತ್ತು ಆ ಥರ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋ ಥರ ನಾನು ತಿಳ್ಕೊತೀನಿ. ಇವಾಗ ಜಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಯಾವ ಥರ ಮಾತಾಡಬೇಕು ಅನ್ನೋದು ಸ್ವಲ್ಪ ನನಗೂ ಐಡಿಯಾ ಇಲ್ಲ. ಸಡನ್ನಾಗಿ ಅದು ಮಾತಾಡ್ತಾ ಇರೋರಿಗೆ ಫ್ಲೋ ಅಲ್ಲಿ ಬಂದುಬಿಡುತ್ತೆ, ಏನು ಮಾತಾಡಬೇಕು ಅದು ಇದು ಅಂತ ಮೈಂಡಿಗೆ. ಸೊ ಇವಾಗ ಒಂದು ಸ್ವಲ್ಪ ಏನು ಮಾತಾಡೋದು ಅದು ಇದು ಅನ್ನೋದು ನನಗೂ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮತ್ತು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.